ಅಂದರೆ ಫಸ್ಟ್ ಅವಳು ಬಂದು ಎಂತ ಗೊತ್ತುಂಟಾ ಅಂತ ಹೇಳಿದಾಗಲೇ ನಮ್ಮ ಭಾಷೆಯ ಖುಷಿ ಅದು. ಅಂದರೆ ಅದು ಎಲ್ರಿಗೂ ಬರುತ್ತೆ. ಇವಾಗ ನಾ ಶಿರ್ಸಿಯವರು ಅಂದರೆ ಬರುತ್ತೆ, ನಾವು ಬಿಜಾಪುರ ಅಂದರೆ ನಮ್ಮವರು ಅಂತ ಬರುತ್ತೆ. ಅದು ನಾರ್ಮಲ್, ನ್ಯಾಚುರಲ್. ಬಟ್ ನಾವೆಲ್ಲ ಒಂದೇ ಗೂಡಿಗೆ ಸೇರಿದವರು ಕರ್ನಾಟಕಕ್ಕೆ ಬಂದ್ಮೇಲೆ ನಮ್ಮ ಹುಡುಗಿ ಎಂಕ್ಲನೆ ಕುಡ್ಲದಕ್ಕಳು ಅಂತ ಖುಷಿಯಾಗಿತ್ತು. ಬಟ್ ಒಂದೇ ದಿನಕ್ಕೆ ಹೊಟ್ಟೋಯ್ತು ಆ ಹುಡುಗಿ ಬಗ್ಗೆ ಏನೂ ತಿಳ್ಕೊಳಕ್ಕೆ ಆಗಿಲ್ಲ. ಬಟ್ ಏನಂತ ಹೇಳಿದ್ರೆ ಆ ಹುಡುಗಿ ಮಾತು ಲೈಕ್ ಅದೇ ಅಂತಾರಲ್ಲ, ಒಂದು ಸ್ವಲ್ಪ ಫನ್ನಿಯಾಗಿ ಅನಿಸ್ತಿತ್ತು. ಆಮೇಲೆ ನಿಜ ಹೇಳಬೇಕಂದ್ರೆ ನನಗೆ ಒಳಗಡೆ ಹೋದಾಗ ಅಷ್ಟು ಜನದಲ್ಲಿ ಅಶ್ವಿನಿ ಅವ್ರ ಸೀರಿಯಲ್ ನೋಡಿದ್ದು, ಧನುಷ್ ಅವ್ರ ಸೀರಿಯಲ್ ನೋಡಿದ್ಬಿಟ್ರೆ ಮಿಕ್ಕಿದವ್ರು ಯಾರೂ ನನಗೆ ಗೊತ್ತಿಲ್ಲ. ಕಲರ್ಸ್ ಕನ್ನಡದವರು ಗೊತ್ತಿಲ್ಲ, ಯಾಕಂದರೆ ನಾನು ಟಿ ವಿ ಸೀರಿಯಲ್ಸ್ ಎಲ್ಲ ನೋಡೋದು ಕಡಿಮೆ, ನಮ್ಮ ಕೆಲಸ ಅಷ್ಟೇ, ಮಿಕ್ಕಿದ ನನ್ನ ಬೇರೆ ಕೆಲಸಗಳಿದೆ. ಸೊ ಯಾರೂ ಗೊತ್ತಿರಲಿಲ್ಲ. ಈ ಹುಡುಗಿ ಒಂದೇ ವಾರದಲ್ಲಿ ಹೊಟ್ಟೋಯ್ತಾ ಗೊತ್ತಾಗಲಿಲ್ಲ. ಬಂದ ಮೇಲೆ ಆಮೇಲೆ ಅಲ್ಲಿ ಇನ್ನೊಂದೇನಾಗ್ತಿತ್ತು ಅಂದರೆ ಆ ಹುಡುಗಿ ಗೊತ್ತಾಯ್ತಲ್ಲ ಶೆಟ್ಟಿ ಅಂದಾಗ ಒಂದು ಸ್ವಲ್ಪ ಕ್ಲೋಸ್ನೆಸ್ಸು. ನಮ್ಮ ಭಾಷೆ ಅದು ಹೆಂಗೆ ಅಂತ ಹೇಳಿದ್ರೆ, ಹಿಂಗೆ ತಿರುಗಿದ ತಕ್ಷಣ ಇವ್ರು ನಮ್ಮವ್ರು ಅಂದ ತಕ್ಷಣ ಭಾಷೆ ನಮಗೆ ಗೊತ್ತಿಲ್ಲದಂಗೆ ಆ ಭಾಷೆಗೆ ಹೋಗುತ್ತೆ. ಆದ್ರೂ ಎಷ್ಟೊಂದು ಸತಿ ಕನ್ನಡ ಅಂದ್ಕೊಂಡು ಕನ್ನಡದಲ್ಲಿ ಮಾತಾಡಿಸ್ತಿದ್ದೆ. ಅದೇನಾಗೋಯ್ತು, ಇವ್ರು ಬರೀ ತುಳುಲ್ ಮಾತಾಡ್ತಾರೆ, ಕನ್ನಡದಲ್ಲಿ ಮಾತಾಡಿ, ಆ ಥರ ಎಲ್ಲ ಶುರು ಆಗೋಯ್ತು. ನಾವು ಪರ್ಪಸ್ಲಿ ಮಾತಾಡೋದಲ್ಲ, ಠಕ್ ಅಂದರೆ ಕನ್ನಡದಲ್ಲಿ ಮಾತಾಡಿ ಅಂತಲೇ ಹೇಳ್ತಾ ಇದ್ದಿದ್ದು. ಅಲ್ಲಿ ಬಹುಶಃ ಇವರು ಒಂದು ಅಂತನೋ ಅಥವಾ ಇವ್ರದೇ ಒಂದು ಗ್ರೂಪಿಸಮ್ ಅಂತನೋ, ಯಾಕಂದರೆ ಧ್ರುವಂತೂ ಮಂಗಳೂರವರು, ನಾವು 3 ಜನ ಸೇರಿದಾಗಂತೂ ತುಳು ನಮಗೆ ಗೊತ್ತಿಲ್ಲದಂಗೆ ಬಾಯಲ್ಲಿ ಬಂದ್ಬಿಡೋದು. ಬಟ್ ನಾವು ಮತ್ತೆ ರಿಮೈಂಡ್ ಮಾಡ್ಕೊಳ್ತಿದ್ವಿ, ಇದು ಕನ್ನಡ. ಇನ್ನೊಂದೇನಿತ್ತು ಅಂತ ಹೇಳಿದ್ರೆ, ತುಳು ಕರ್ನಾಟಕದ ಹೊರಗಿನ ಭಾಗ ಅಲ್ಲ, ನಮ್ಮದೇ ಕರ್ನಾಟಕದ ಒಂದು ಭಾಗ. ಸೊ ಅದೆಲ್ಲೋ ಒಂದೆರಡು ಮಾತು ಆ ಕಡೆ ಈ ಕಡೆ ಬಂದರೂ ತಪ್ಪಾಗ್ಲಾರ್ದು. ಯಾಕಂದರೆ ಅಲ್ಲಿ ದೊಡ್ಡ ಕಂಬಳದ್ದೇ ಹಾಕಿದ್ರು, ಒಂದು ದೊಡ್ಡ ಫೋಟೋ, ಕಂಬಳ ಎಲ್ಲಿಂದ ಬಂದಿರೋದು. ಸೊ ಅದೆಲ್ಲ ನಾವು ಸಮರ್ಥಿಸ್ಕೊಳ್ತಾ ಇದ್ವಿ. ಬಟ್ ನಾವು ಆದಷ್ಟು ಅಲ್ಲ, 99.9% ಕನ್ನಡದಲ್ಲೇ ಮಾತಾಡಿದ್ದು. ಆ ಹುಡುಗಿ ಕನ್ನಡ ಬರಲ್ಲ. ಆ ಹುಡುಗಿ ಬಗ್ಗೆ ನಂಗೊಂದು ಹೆಮ್ಮೆ ಅಂತ ಹೇಳಿದ್ರೆ, ನಾನು ಸ್ವಲ್ಪ ಆ ಕಡೆ ಈ ಕಡೆ ಬರ್ತಿದ್ದೀನಿ, ಚಾಟಿಗೇಟಿಗೆ ಆಮೇಲೆ ಬರ್ತೀನಿ. ಆ ಹುಡುಗಿದು ಬೇರು ಮಂಗಳೂರು, ಬಟ್ ಹುಟ್ಟಿ ಬೆಳೆದದ್ದೆಲ್ಲ ಬಾಂಬೆನಲ್ಲಿ. ಜಸ್ಟ್ 1 ವರ್ಷದಲ್ಲಿ ಸ್ವಂತ ಇಂಟ್ರೆಸ್ಟಿಂದ ಆ ಹುಡುಗಿ ಮಾತಾಡೋಕ್ಕೆ ಕಲಿತಿರೋದಲ್ಲ, ಓದೋಕ್ಕೆ ಬರೆಯೋಕ್ಕೆ ಕೂಡ ಕಲಿತಿದ್ದಾಳೆ. ಎಷ್ಟೇ ಹೆಮ್ಮೆಯ ವಿಷಯ ಅಲ್ವಾ. ನಾನು ಕನ್ನಡ ಅಂತ ಹೋರಾಡೋರು ಇದನ್ನೆಲ್ಲ ಗಮನಿಸ್ಬೇಕಲ್ವಾ. ನಮ್ಮ ಕನ್ನಡದ ಹೆಣ್ಮಕ್ಳು ಐ ಡೋಂಟ್ ನೋ ಕನ್ನಡ ಅಂತ ಹೇಳೋ ಟೈಮಲ್ಲಿ ಈ ಹುಡುಗಿ ಇಂಟ್ರೆಸ್ಟಿಂದ ಅವ್ರು ಯೂಟ್ಯೂಬ್ ಮಾಡಿಕೊಂಡು ಕನ್ನಡದಲ್ಲಿ ಕಷ್ಟಪಟ್ಟು ಮಾತಾಡಿಕೊಂಡು ಕಲಿತಿರುವಾಗ ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕು, ಅದನ್ನು ಹೀಯಾಳಿಸ್ಬಾರ್ದು. ಫಸ್ಟ್ ಮಾಡಿದ್ದೀವಿ, ತಮಾಷೆ ಮಾಡಿದ್ದೀವಿ, ಬಟ್ ನಾಟ್ ಟು ಹರ್ಟರ್. ನಿಮ್ಮ ಮುಂದೆನೇ ಲೈಕ್ ಅದೇ ಅಂತ ಅವ್ರ ಹತ್ರ ಮಾತಾಡಿದಾಗ ಅವ್ರಿಗೂ ತಮಾಷೆ ಅನಿಸುತ್ತೆ. ಬಟ್ ಹಿಂದೆ ಅವ್ರು ಇಲ್ಲದೆ ಇರುವಾಗ ಅದನ್ನು ಅವಳು ಹೆಂಗೆ ಮಾತಾಡ್ತಾಳೆ ನೋಡುವ ಲೈಕ್ ಅಂತೆ ಅದೇ ಅಂತಂದರೆ ಅದು ತಪ್ಪಾಗುತ್ತೆ.